ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಿಮ್ಮೊಂದಿಗೆಂದು ಹಂಚಿಕೊಳ್ಳಿರುವ ವಿಷಯ ರಾಜ್ಯಪಾಲರು. ಪ್ರತಿ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ. ಪೀಠಿಕೆ ಮತ್ತು ನೇಮಕಾತಿ ನೋಡೋದಾದರೆ ಸಂವಿಧಾನದ ಭಾಗ 6ರ ಅಡಿಯಲ್ಲಿ ರಾಜ್ಯ ಕಾರ್ಯಾಂಗದ ಕುರಿತು ವಿವರಿಸಲಾಗಿದೆ. 153ನೇ ವಿಧಿ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲ ಇರಬೇಕು. ಆದರೆ 7ನೇ ಸಂವಿಧಾನಿಕ ತಿದ್ದುಪಡಿ 56ರಲ್ಲಿ ಪ್ರಕಾರ ಒಬ್ಬರೇ ವ್ಯಕ್ತಿಯನ್ನು 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಿಸಬಹುದು. 154ನೇ ವಿಧಿ ಏನು ಹೇಳುತ್ತೆ ಅಂದರೆ, ರಾಜ್ಯದ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಜ್ಯಪಾಲ ಹೆಸರಿನಲ್ಲೇ ನಡೆಯುತ್ತವೆ. ಅವರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿರುತ್ತಾರೆ. 155ನೇ ವಿಧಿ ರಾಜ್ಯಪಾಲರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. 156ನೇ ವಿಧಿ ರಾಜ್ಯಪಾಲರ ಅಧಿಕಾರ ಅವಧಿ ಸಾಮಾನ್ಯ 5 ವರ್ಷಗಳು. ಆದರೆ ಅವರು ರಾಷ್ಟ್ರಪತಿಯವರ ಇಚ್ಛೆ ಇರುವವರೆಗೆ ಅಧಿಕಾರದಲ್ಲಿ ಮುಂದುವರಿಯಬಹುದು. ಅರ್ಹತೆಗಳು ಮತ್ತು ಷರತ್ತುಗಳು. 157 ಮತ್ತು 158ನೇ ವಿಧಿ ಏನು ಹೇಳುತ್ತೆ ಅಂದರೆ, ರಾಜ್ಯಪಾಲರಾಗಲಿಕ್ಕೆ ಇರಬೇಕಾದ ಅರ್ಹತೆಗಳನ್ನು ಹೇಳಿಕೊಡುತ್ತೆ. ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು, ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಯಾವುದೇ ಸದನದ ಸದಸ್ಯರಾಗಿರಬಾರದು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. 159ನೇ ವಿಧಿ ಆಯಾ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ. ರಾಜ್ಯಪಾಲರಿರುವ ಅಧಿಕಾರಗಳು: 1 ಕಾರ್ಯಾಂಗ ಅಧಿಕಾರಗಳು, 2 ಶಾಸನಸಭೆ ಅಧಿಕಾರಗಳು, 3 ಹಣಕಾಸಿನ ಅಧಿಕಾರಗಳು, 4 ನ್ಯಾಯಾಂಗದ ಅಧಿಕಾರಗಳು, 5 ವಿವರಣಾ ಅಧಿಕಾರಗಳು. ಈಗ ಕಾರ್ಯಾಂಗ ಅಧಿಕಾರಗಳು. ರಾಜ್ಯದ ಎಲ್ಲ ಕಾರ್ಯಾಂಗವು ಇವರ ಹೆಸರಲ್ಲೇ ನಡೆಯುತ್ತದೆ. ಅದು 166ನೇ ವಿಧಿ. ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸುತ್ತಾರೆ ಮತ್ತು ಮುಖ್ಯಮಂತ್ರಿಯ ಸಲಹೆ ಮೇಲೆ ಇತರ ಮಂತ್ರಿಗಳನ್ನು ನೇಮಿಸುತ್ತಾರೆ. 164ನೇ ವಿಧಿ. ರಾಜ್ಯದ ಪ್ರಮುಖ ಹುದ್ದೆಗಳ ನೇಮಕಾತಿ 165ನೇ ವಿಧಿಯ ಪ್ರಕಾರ ನಡೆಯುತ್ತದೆ. ರಾಜ್ಯ ಚುನಾವಣಾ ಆಯುಕ್ತರು, KPSC ಅಧ್ಯಕ್ಷರು, ಸದಸ್ಯರು ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ, ತೆಗೆದುಹಾಕುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಮಾತ್ರ. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾದರೆ 356ನೇ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಶಿಫಾರಸು ಮಾಡುತ್ತಾರೆ. ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳು ಆಗಿರುತ್ತಾರೆ. ಇನ್ನು ಶಾಸನಸಭೆ ಅಧಿಕಾರಿಗಳು ನೋಡೋದಾದರೆ, ರಾಜ್ಯ ಶಾಸನ ಅಧಿವೇಶನವನ್ನು ಕರೆಯುವ, ಮುಂದೂಡುವ, ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು 174 ವಿಧಿಯ ಪ್ರಕಾರ ಹೊಂದಿರುತ್ತಾರೆ. ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನ ಮತ್ತು ಪ್ರತಿ ವರ್ಷದ ಜಂಟಿ ಅಧಿವೇಶನದ ಉದ್ದೇಶಿಸಿ ಭಾಷಣ ಮಾಡುತ್ತಾರೆ. ವಿಧಾನ ಪರಿಷತ್ತು ಹೊಂದಿರುವ ರಾಜ್ಯಗಳಲ್ಲಿ ಒಟ್ಟು ಸದಸ್ಯರ 1/6 ಸದಸ್ಯರನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ಸಹಕಾರ, ಚಳುವಳಿ ಮತ್ತು ಸಮಾಜ ಸೇವೆ ಕ್ಷೇತ್ರಗಳಿಂದ ನಾಮನಿರ್ದೇಶನ ಮಾಡುತ್ತಾರೆ. ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯನನ್ನು ನಾಮನಿರ್ದೇಶನ ಮಾಡುವ ಅಧಿಕಾರವನ್ನು, ಆದರೆ ಇದನ್ನು 104ನೇ ತಿದ್ದುಪಡಿಯ ಕಾಯ್ದೆ 19 ಮೂಲಕ ರದ್ದುಗೊಳಿಸಿದ್ದಾರೆ. మరి ಈ ನೇಮಕ ಮಾಡ್ತಾಯಿದ್ರು, ಈಗ ರದ್ದು ಮಾಡಿದ್ದಾರೆ. ಇನ್ನು 13ನೇ ವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ತುರ್ತು ಕಾನೂನು ತರಲು ಸುಗ್ರೀವಾಜ್ಞೆ ಹೊರಡಿಸಬಹುದು. ಗರಿಷ್ಠ ಅವಧಿ 6 ತಿಂಗಳು ಮತ್ತು ಶಾಸಕಾಂಗದ ಸಮಾವೇಶ 6 ವಾರಗಳು. ಹಣಕಾಸಿನ ಅಧಿಕಾರಗಳು ನೋಡೋದಾದರೆ, ರಾಜ್ಯಪಾಲರ ಪೂರ್ವ ಅನುಮತಿ ಇಲ್ಲದೆ ಯಾವುದೇ ಹಣಕಾಸು ವಿಧೇಯಕವನ್ನು ಮಂಡಿಸಲಾಗುವುದಿಲ್ಲ. ರಾಜ್ಯದ ವಾರ್ಷಿಕ ಆಯವ್ಯಯವನ್ನು ಶಾಸನಸಭೆಯ ಮುಂದೆ ಮಂಡಿಸುವಂತೆ ನೋಡಿಕೊಳ್ಳುತ್ತಾರೆ. ರಾಜ್ಯ ತುರ್ತು ಪರಿಸ್ಥಿತಿ ಮೇರೆಗೆ ಇರುವ ನಿಯಂತ್ರಣವಿರುತ್ತದೆ. ಪಂಚಾಯತ್ ಮತ್ತು ಮುನ್ಸಿಪಾಲಿಟಿಗಳ ಆರ್ಥಿಕ ಸ್ಥಿತಿಯನ್ನು ಪರಿಶೀಲಿಸಲು ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯ ಹಣಕಾಸು ಆಯೋಗ ರಚಿಸುತ್ತಾರೆ. ನ್ಯಾಯಾಂಗದ ಅಧಿಕಾರಗಳು ಅಂದರೆ ಕ್ಷಮಾದಾನ ಅಧಿಕಾರ 161ನೇ ವಿಧಿ ಪ್ರಕಾರ ಹೊಂದಿರುತ್ತಾರೆ. ರಾಜ್ಯ ಕಾನೂನಿನ ವ್ಯಾಪ್ತಿಗೆ ಒಳಪಡುವ ಅಪರಾಧಗಳಿಗೆ ಸಂಬಂಧಿಸಿದಂತೆ ಶಿಕ್ಷೆಯನ್ನು ಕಡಿಮೆ ಮಾಡುವ, ಮುಂದೂಡುವ ಅಥವಾ ಕ್ಷಮಿಸುವ ಅಧಿಕಾರವಿದ್ದು, ಮರಣದಂಡನೆ ಶಿಕ್ಷೆ ಕ್ಷಮಿಸುವ ಮತ್ತು ಮಿಲಿಟರಿ ಕೋರ್ಟ್ ಶಿಕ್ಷೆಯನ್ನು ಕ್ಷಮಿಸುವ ಅಧಿಕಾರ ಇವರಿಗೆ ಇರುವುದಿಲ್ಲ. ಅದು ಕೇವಲ ರಾಷ್ಟ್ರಪತಿಗಳ ಮಾತ್ರ. ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಮತ್ತು ಬಡ್ತಿ ವಿಷಯದಲ್ಲಿ ರಾಜ್ಯ ಹೈಕೋರ್ಟ್ ಜೊತೆ ಸಮಾಲೋಚನೆ ನಡೆಸುತ್ತಾರೆ. ವಿವೇಚನಾಧಿಕಾರಗಳು. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಾರದಿದ್ದಾಗ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವುದು. ಮಂತ್ರಿಮಂಡಲವು ಬಹುತೇಕ
ಬಹುಮತ ಕಳೆದುಕೊಂಡಾಗ ಸರ್ಕಾರವನ್ನು ವಿಸರ್ಜಿಸುವುದು. ರಾಜ್ಯದಲ್ಲಿ ಸಂವಿಧಾನಿಕ ಯಂತ್ರ ಕುಸಿದಿದೆ ಎಂದು ರಾಷ್ಟ್ರಪತಿ ಆಳ್ವಿಕೆಗೆ 354 ವಿಧಿಯ ಪ್ರಕಾರ ವರದಿ ಕಳುಹಿಸಿಕೊಡುವುದು. ಶಾಸಕಾಂಗ ಅಂಗೀಕರಿಸಿದ ಯಾವುದೇ ವಿಧೇಯಕವನ್ನು ರಾಷ್ಟ್ರಪತಿಯವರ ಪರಿಶೀಲನೆಗಾಗಿ ಕಾಯ್ದಿರಿಸುವುದು. ಅದು ವಿಧಿ 200ನೇ ವಿಧಿಯ ಪ್ರಕಾರ. ಭಾರತದಲ್ಲಿ ರಾಷ್ಟ್ರಪತಿಗಳಿಗಿಂತಲೂ ಸಾಂವಿಧಾನಿಕವಾಗಿ ರಾಜ್ಯಪಾಲರಿಗೆ ಹೆಚ್ಚಿನ ವಿವೇಚನಾಧಿಕಾರಿಗಳು ಇವೆ. ಏಕೆಂದರೆ 163ನೇ ವಿಧಿಯಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರ ಬಗ್ಗೆ ನೇರ ಉಲ್ಲೇಖವಿದೆ. ಆದರೆ ರಾಷ್ಟ್ರಪತಿಗಳ ವಿಷಯದಲ್ಲಿ ಇಂಥ ನೇರ ಉಲ್ಲೇಖ ಇರುವುದಿಲ್ಲ. ಒಂದು ಸೇವ್ ಮಾಡಿಟ್ಕೊಳ್ಳಿ, ಬೇಗ ಬರುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.